ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಒಂದು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಾಗೆ ನಾನು ಎಗ್, ಪನ್ನೀರೆಲ್ಲ ಬಳಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಚಪಾತಿ ಪೂರಿಗೆಲ್ಲದಕ್ಕೂ. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಹಾಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಫಸ್ಟ್ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಾಡ್ತೀರಲ್ವಾ? ಸೊ ನಾನಿಲ್ಲಿ 2 ಕ್ಯಾರೆಟು, 1 ಕ್ಯಾಪ್ಸಿಕಮು, 1 ಆನಿಯನ್ ತೊಗೊಂಡಿದ್ದೀನಿ, ತುಂಬ ಸಿಂಪಲ್ಲಾಗಿ. ಹಾಗೆ ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ, ಸೊ ನೀರಲ್ಲಿಟ್ಟಿದ್ದೀನಿ. ಸೊ ಪನ್ನೀರು ಮನೇಲಿ ಮಾಡಿರೋದು. ಹಾಗೆ ನಾನು ಸ್ವಲ್ಪ ಒಂದು 2-3 ದಿನದಿಂದ ಸ್ಟಾಕ್ ಮಾಡಿದ್ದೆ. ಸ್ವಲ್ಪ ಹಾಲು ಉಳಿದೋದಾಗೆಲ್ಲ ನಾನು ಪನ್ನೀರನ್ನ ತೆಗೆದಿಟ್ಕೊಂಡಿದ್ದೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ನೀಟಾಗಿ ನಾವು ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೋತೀನಿ. ನೋಡಿ, ನಾನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಕೂಡ ಅಷ್ಟೇ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ಮು ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಈಗ ಸ್ಟವ್ ಆನ್ ಮಾಡ್ಕೊಂಡು ಬಾಣಲೆ ಇಟ್ಕೊಳ್ಳಿ. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಬಿಸಿ ಆಗಿದೆ ಬಾಣಲೆ ಸ್ವಲ್ಪ. ಈಗ ಬಿಸಿ ಆಗಿದೆ. ಈಗ ಆನಿಯನ್ ಹಾಕ್ಕೊಳ್ಳೋಣ. ನಾನು ಗ್ರೀನ್ ಚಿಲ್ಲಿ ಹಾಕ್ತಾ ಇಲ್ಲ, ಸೊ ರೆಡ್ ಚಿಲ್ಲಿನೇ ಹಾಕ್ಕೊಳ್ಳೋಣ ಅಂತ. ಈಗ ನೋಡಿ, ಸ್ವಲ್ಪ ಆನಿಯನ್ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ನಾವು ಕ್ಯಾರೆಟ್ ಕೂಡ ಹಾಕ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೆಲವೊಬ್ಬರು ಹಾಲು ಕುಡಿಯಲ್ಲ, ಮೊಸರು ತಿನ್ನಲ್ಲ, ಹೀಗೆಲ್ಲ ಮಾಡ್ತಾ ಇರ್ತಾರೆ. ಸೊ ಪನ್ನೀರ್ ಕೊಡೋದ್ರಿಂದ ಹಾಲಲ್ಲಿರೋ ನಮಗೆ ಏನೇನು ಅಂಶಗಳು ಹಾಲಲ್ಲಿ ಸಿಗುತ್ತೋ ಅದೆಲ್ಲ ಪನ್ನೀರಲ್ಲಿ ಸಿಗುತ್ತೆ. ಮಕ್ಕಳಿಗೆ ಚಪಾತಿಯಲ್ಲಿ, ದೋಸೆಗೆ, ಈ ಥರ ಪೂರಿಗೆ ಏನಕ್ಕಾದರೂ ಹಾಕಿ ಕೊಡ್ಬೋದು, ರೋಲ್ ಮಾಡಿ. ಇಲ್ಲಾಂದರೆ ಹಾಗೇ ನೀವು ಪಲ್ಯನೇ ತಿನ್ನೋದಕ್ಕೆ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆಗಿ ಈಗ ಒಂದು ಟೀ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಹಾಗೆ ನಾನು ಇಲ್ಲಿ ಒಂದೇ ಒಂದು ಹಿಡಿಯಷ್ಟು ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ಒಂದೇ ಹಿಡಿಯಷ್ಟು, ಜಾಸ್ತಿ ಏನಿಲ್ಲ, ಸ್ವಲ್ಪ ಮಾತ್ರನೇ. ಬೇಕಾದರೆ ನೀವು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಕ್ಯಾರೆಟಲ್ಲಿ ಹಾಗೆ ನಮಗೆ ಪನ್ನೀರಲ್ಲಿ ಹಾಗೆ ಎಗ್ಗಲ್ಲಿ ತುಂಬ ಉಪಯೋಗಗಳಿದೆ ಮಕ್ಕಳಿಗೆ. ಸೊ ಈ ರೀತಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೆಲ್ತಿ ಪಲ್ಯ, ಸೊ ಹೆಲ್ತಿಯಾಗಿ ಇರುತ್ತೆ. ಕೆಲವು ಮಕ್ಕಳು ಎಗ್ಗು ಕೂಡ ತಿನ್ನಲ್ಲ, ಪನ್ನೀರ್ ತಿನ್ನಲ್ಲ, ಮೊಸರು ಕೂಡ ತಿನ್ನಲ್ಲ, ಈ ಥರ ಎಲ್ಲ ಇರುತ್ತೆ. ಈಗ ಎತ್ತಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ಳೋಣ. ಸ್ವಲ್ಪ ಇನ್ನೂ ಬಟಾಣಿ ಇದೆಲ್ಲ ಬೆಂದಿಲ್ಲ. ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡಿ ಬೇಯಿಸೋಣ. ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ. ನನಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನು ಮಾಡಿಲ್ಲ, ಹಾಗಾಗಿ ಸ್ವಲ್ಪನೇ ಇದೆ. ಸ್ವಲ್ಪ ಅರಿಶಿನ ಪೌಡ್ರನ್ನ ಸೇರಿಸೋಣ, 1-2 ಚಿಟಿಕೆಯಷ್ಟು, ಜಾಸ್ತಿ ಬೇಡ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ಜಾಸ್ತಿ ಇಲ್ಲ, ಸ್ವಲ್ಪನೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಟೈಮಲ್ಲಿ ನಾವು ಪನ್ನೀರನ್ನ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಮನೆಯಲ್ಲಿ ಸ್ವಲ್ಪನೇ ಸೇರಿಸಿಟ್ಟಿದ್ದೆ ಎಷ್ಟೊಂದಾಗಿದೆ ಅಂತ. ಒಂದು ವೀಕಿಂದ ಸ್ವಲ್ಪ ಹಾಲಿರುತ್ತಲ್ಲ, ಎಲ್ಲ ಕುಡಿದು ಸ್ವಲ್ಪ ಮಿಕ್ಕಿರೋದನ್ನು ಅದನ್ನು ಹೊಡೆದು ಸ್ವಲ್ಪ ಪನ್ನೀರನ್ನ ಮಾಡಿಟ್ಕೊಂಡಿದ್ದೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡ್ಕೋಬಾರ್ದು, ಸ್ವಲ್ಪ ಹೊತ್ತು ಬಿಡಬೇಕು. ಆವಾಗ ಅದು ನೀಟಾಗಿ ನಮಗೆ ಇದಾಗುತ್ತೆ. ಇಲ್ಲಾಂದರೆ ಎಲ್ಲ ಒಂಥರ ಮೆತ್ತಗಾಗ್ಬಿಡುತ್ತೆ. 1-2 ಸೆಕೆಂಡ್ ಬಿಟ್ಟು ತಿರುಗಿಸಿದ್ರೆ ಹಾಗೇ ಇರುತ್ತೆ. ಸ್ವಲ್ಪ ಹಾಗೆ ಬಿಟ್ಬಿಡಿ. ನೋಡಿ, ಇವಾಗ ಸ್ವಲ್ಪ ಚೆನ್ನಾಗಿ ಇದಾಗಿದೆ. ನಾವೀಗ
ಸ್ವಲ್ಪ ಮಧ್ಯದಲ್ಲಿ ಪ್ಲೇಸ್ ಮಾಡಿಕೊಂಡು 2 ಎಗ್ಗು ಹೊಡೆದಾಕ್ಕೋತಾ ಇದ್ದೀನಿ. ಹಾಗೆಯೇ ನೋಡಿ, ನಾನು ಇಲ್ಲಿ 2 ಮೊಟ್ಟೆ ಹೊಡೆದಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅಲ್ಲೇ ಸ್ವಲ್ಪ ಗಟ್ಟಿಯಾಗುತ್ತೆ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಹಾಕಿದಾಗ ಇಲ್ಲ ನೋಡಿ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಪನ್ನೀರ್ ಅಲ್ವಾ, ಬೇಗ ತಳ ಹಿಡ್ಕೊಂಡ್ಬಿಡುತ್ತೆ. ನೋಡಿ, ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ರೆಡಿಯಾಗಿದೆ. ಸೊ ನಾವೀಗ ದೋಸೆಗಾದರೂ ಸರ್ವ್ ಮಾಡ್ಕೋಬೋದು, ಚಪಾತಿಗಾದರೂ ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಯಾವುದಕ್ಕಾದ್ರೂ ನೀವು ಸರ್ವ್ ಮಾಡ್ಕೋಬೋದು. ಡ್ರೈ ರೋಸ್ಟ್ ಥರ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡಿಲ್ಲ, ಸೊ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು. ಆರೋಗ್ಯಕರವಾದ ನಮಗೆ ಒಂದು ಪಲ್ಯ ರೆಡಿ ಆಯಿತು. ಪನ್ನೀರ್, ಎಗ್, ಕ್ಯಾರೆಟನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಬ್ಯೂಟಿಫುಲ್ ಆದ ಪಲ್ಯನ ರೆಡಿ ಮಾಡ್ಕೊಂಡಿದ್ವಿ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಳಿಗಾಗಿ ಹೆಲ್ತಿಯಾಗಿ ಮಾಡಿಕೊಂಡು ಕೊಡ್ಬೋದು. ಚಪಾತಿಗೆಲ್ಲ ರೋಲ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ ಒತ್ತಿ ಹಾಲ್ ಅಂತ ಕ್ಲಿಕ್ ಮಾಡಿ. ಓಕೆ.